ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಗೌರಿ. ನಾನಿವತ್ತು ಒಂದು ಸಿಂಪಲ್ ರೆಸಿಪಿ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ, ವಿಡಿಯೋ ಫುಲ್ ನೋಡಿ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಸಿಂಪಲ್ ಬೇಳೆ ಸಾಂಬಾರು ಮಾಡೋದು ಹೇಳ್ತಾ ಇದ್ದೀನಿ. ಅಂದರೆ ನಮ್ಮ ಮನೇಲಿ ತರಕಾರಿ ಏನೂ ಇಲ್ಲ ಅಂದರೆ ಮಾಡುವಂಥ ಒಂದು ಕಾಮನ್ನಾಗಿ ಎಲ್ಲರೂ ಮಾಡ್ತಾರೆ. ಸೊ ಅದೇ ರೀತಿ ನಾನು ಕೂಡ ಒಂದು ತಿಳಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ 2 ಲೋಟ ಬೇಳೆನ ಚೆನ್ನಾಗಿ ತೊಳ್ಕೊಬೇಕು. ತೊಳೆದು ಆದಮೇಲೆ ಆ ಬೇಳೆಗೆ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಅರಿಶಿಣ ಪುಡಿನ ಹಾಕ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು 2-3 ವಿಷಲ್ ಮೆತ್ತಗೆ ಬೇಯೋ ಥರ 3 ವಿಷಲ್ ಕೂಗೋ ತನಕ ಬೇಯಿಸ್ಕೋಬೇಕು. ಆಮೇಲೆ ಆ ವಿಷಲ್ ಬಂದು ಕೂಗಿ ಎಲ್ಲ ಆದಮೇಲೆ ಅದು ಕುಕ್ಕರ್ ತಣ್ಣಗಾದ್ಮೇಲೆ ಅದನ್ನು ಅಂದರೆ ಫುಲ್ ಸ್ಮ್ಯಾಶ್ ಆಗಿರುತ್ತೆ ಬೇಳೆ, ತೊಗರಿಬೇಳೆ ಮೆತ್ತಗೆ ಬೆಂದಿರುತ್ತೆ. ಸೊ ಅದನ್ನು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಕಾಯಿ ತುರಿ, ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅದನ್ನೆಲ್ಲ ಆಮೇಲೆ ಒಂದೆರಡು ಸ್ಪೂನ್ ಸಾಂಬಾರು ಪುಡಿನ ಮಿಕ್ಸ್ ಮಾಡಬೇಕು. ಆಮೇಲೆ ಅದಕ್ಕೆ ನಾವು ಒಗ್ಗರಣೆ ಕೊಟ್ಕೋಬೇಕು. ಅಂದರೆ ಸಾಸಿವೆ ಇದನ್ನು ಹಾಕ್ಬಿಟ್ಟು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು, ಅಂದರೆ ನೀವು ಕನ್ಸಿಸ್ಟೆನ್ಸಿ ಹೇಗೆ ಅಂದರೆ ನಿಮಗೆ ಪಲ್ಯ ಥರ ಬೇಕೋ ಆ ಥರ ಬಂದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೋದು. ಹಾಗೆ ಇಲ್ಲ ರೈಸ್ ಸಾಂಬಾರು ಥರ ತಿಳಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ತಿಳಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಹುಳಿಯಾಗಿ ನಾವು ಟೊಮೊಟೊ ಯೂಸ್ ಮಾಡ್ತಾ ಇಲ್ಲ. ಸೊ ಇದ್ರದ್ದು ಹುಣಸೆ ರಸನ ಯೂಸ್ ಮಾಡ್ತಾ ಇದ್ದೀನಿ. ಆ ಹುಣಸೆ ರಸನ ಅದಕ್ಕೆ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅದು ಕುದಿಯೋದಕ್ಕೆ ಬಿಡಿ ಸಾಂಬಾರನ್ನ. ಅದು ಕುದೀತು ಅಂದಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿಗೆ ಇದು ತಿಳಿ ಸಾಂಬಾರು ಅಂದರೆ ದಾಲ್ ಏನಂತೀವೋ, ಪಪ್ಪು ದಾಲ್ ಅಂತ, ಅದು ರೆಡಿ ಆಗುತ್ತೆ. ಇದನ್ನು ನಾವು ಮುದ್ದೆ ಜೊತೆಗೂ ಬಳಸ್ಕೋಬೋದು. ಹಾಗೆ ಚಪಾತಿ, ರೊಟ್ಟಿ, ಅನ್ನ ಯಾವುದ್ರ ಜೊತೆಗೆ ಬೇಕಾದ್ರೂ ಬಳಸ್ಕೋಬೋದು. ಅದೇ ಥರ ಇದರ ಉಪಯೋಗಗಳು ಏನಪ್ಪ ತೊಗರಿಬೇಳೆದು ಅಂತಂದರೆ, ತೊಗರಿಬೇಳೆ ಒಂದು ರಿಚ್ ಪ್ರೋಟೀನ್ ಆಗಿದೆ. ಈ ರಿಚ್ ಪ್ರೋಟೀನ್ ಆಗಿರೋದ್ರಿಂದ ಇದರಲ್ಲಿ ಪೋಷಕಾಂಶಗಳು ತುಂಬ ಇರುತ್ತೆ. ಅಂತ ಅಂದರೆ ಕಬ್ಬಿಣದ ಅಂಶ, ಪ್ರೋಟೀನು ಇವೆಲ್ಲ ಜಾಸ್ತಿ ಇರೋದ್ರಿಂದ ಇದು ನಮಗೆ ದೇಹಕ್ಕೆ ತುಂಬ ಉಪಯುಕ್ತವಾಗಿರುತ್ತೆ. ಆಮೇಲೆ ಇದು ಬ್ಲಡ್ನ ಪ್ಯೂರಿಟಿ ಮಾಡುತ್ತೆ. ಅಂದರೆ ರಕ್ತದವನ್ನು ಶುದ್ಧೀಕರಣ ಮಾಡುತ್ತೆ. ಆಮೇಲೆ ನಮಗೆ ಸ್ಕಿನ್ಗೆ ಗ್ಲೋ ತರುತ್ತೆ. ಇದು ತೊಗರಿ ಯೂಸ್ ಮಾಡೋದ್ರಿಂದ ತೊಗರಿಬೇಳೆನ ಸ್ಕಿನ್ ಗ್ಲೋ ಆಗುತ್ತೆ. ಹಾಗೆ ತೊಗರಿಬೇಳೆ ನೀರನ್ನ ಕುಡಿಯೋದ್ರಿಂದ ಮಹಿಳೆಯರಲ್ಲಿ ಹಾರ್ಮೋನ್ ಚೇಂಜಸ್ ಆಗುತ್ತೆ. ಇದನ್ನು ಅದು ಸಮತೋಲನಗೊಳಿಸುತ್ತೆ. ಆಮೇಲೆ ಈ ತೊಗರಿಬೇಳೆ ಬೇಯಿಸಿಟ್ಟಂಥ ನೀರನ್ನ ನಾವು ಡೈಲಿ ಕುಡಿತಾ ಬಂದರೆ, ಅಂದರೆ ಬೇಯಿಸಿರೋ ನೀರನ್ನು ಕುಡಿತಾ ಬಂದರೆ ಅಸ್ತಮಾ ಇರೋರಿಗೆ ಸ್ವಲ್ಪ ಅದು ನಿಯಂತ್ರಣ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ತೊಗರಿಬೇಳೆ ಡಯಟ್ ಯಾರು ಮಾಡ್ತಾರೋ ಅವರಿಗೆ ತುಂಬ ಒಳ್ಳೆಯದು. ಏಕೆಂದರೆ ಇದು ಕೊಬ್ಬನ್ನು ಕರಗಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ಕಿಡ್ನಿ ಸಮಸ್ಯೆ ಇರುತ್ತಲ್ವ, ಈಗ ಸ್ಟೋನ್ ಆಗಿರೋದಾಗಿರ್ಬೋದು, ಇನ್ಫೆಕ್ಷನ್ ಆಗಿರೋದಾಗಿರ್ಬೋದು, ಈ ಥರ ಯಾವುದಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಅಂದರೆ ನೀರನ್ನ ಅಂದರೆ ನಾವು ತೊಗರಿಬೇಳೆನ ಸ್ವಲ್ಪ ಹೊತ್ತು ನೆನೆ ಬಿಟ್ಟು ಆ ತೊಗರಿಬೇಳೆನ ಸಪ್ರೇಟ್ ಮಾಡಿ ಅದರಿಂದ ಬರೋ ನೀರನ್ನ ಕುಡಿಯೋದ್ರಿಂದ ನಮಗೆ ಕಿಡ್ನಿ ಸ್ಟೋನ್ಗೆ ಇದು ಸಮಸ್ಯೆ ಏನಿರುತ್ತೆ ಅದು ನಿವಾರಣೆ ಆಗುತ್ತೆ. ಆಮೇಲೆ ಇದು ನಮಗೆ ಡೈಜೆಷನು ಕೂಡ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಟೇಸ್ಟಿಯಾಗೂ ಇರುತ್ತೆ. ಇದು ಹೆವಿ ತಿಂದರೆ ನಾವು ಹೆವಿ ಆಗುತ್ತೆ, ತೂಕ ಆಗ್ತೀವಿ, ಆ ಥರ ಏನಿಲ್ಲ. ಇದು ಕೊಬ್ಬಿನ ಅಂಶ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಇದು ಕಡಿಮೆ ಇರುತ್ತೆ. ಹಾಗಾಗಿ ಅದನ್ನು ನಾವು ಡೈಲಿ ಯೂಸ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದು ಇವತ್ತಿನ ವಿಡಿಯೋ. ಸೊ ನಾನು ಸಿಂಪಲ್ಲಾಗಿ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಇದರಲ್ಲಿ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ತುಂಬ ಏನಾದರೂ ವೀಡಿಯೋಸಲ್ಲಿ ಚೇಂಜಸ್ ಬೇಕು, ನೀವು ಚೇಂಜಸ್ ಮಾಡಿ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಆವಾಗಲೇ ಗೊತ್ತಾಗೋದು ಏನು ಚೇಂಜಸ್ ಮಾಡ್ಕೋಬೇಕು ಅನ್ನೋದು. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.